ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಹೊರಟಿರೋ ಜಾಗ ಯಾವುದು ಅಂತಂದರೆ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾವೆಲ್ಲರೂ ಪ್ರತಿ ವರ್ಷವೂ ನಾವು ಹೋಗ್ತಾ ಇದ್ವಿ. ಈ ವರ್ಷ ನಾವು ಧರ್ಮಸ್ಥಳಕ್ಕೆ ಹೊರಡ್ತಾ ಇದ್ದೀವಿ. ಎಸ್, ವಿ ರೀಚ್ಡ್ ಧರ್ಮಸ್ಥಳ. ಅವರು ಮಂಜುನಾಥ ಸ್ವಾಮಿನ ದರ್ಶನ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಪ್ರತಿ ವರ್ಷವೂ ಹೋಗ್ತೀವಿ. Here we are. Yes, we reached ಧರ್ಮಸ್ಥಳ. ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ಈಗ ಹೋಗಿ ಅಲ್ಲಿ ಲೈನಲ್ಲಿ ನಿಂತು ದರ್ಶನ ಮಾಡಬೇಕು. ದರ್ಶನ ಮಾಡಿ ಬಂದಮೇಲೆ ಹೇಳ್ತೀನಿ ನಿಮಗೆ ರಿಸಲ್ಟ್ ಹೇಗಿತ್ತು ಅಂತ, ಏನೆಲ್ಲ ಆಯಿತು ಒಳಗಡೆ ಅಂತ ಅಂದ್ಬಿಟ್ಟು. ಒಳಗಡೆ ಅಂತೂ ದರ್ಶನ ಮಾತ್ರ ತೃಪ್ತಿಯಾಗಿ ಮಾಡ್ಕೊಂಡು ಬಂದೆ ಗೈಸ್. ನಿಯರ್ಲಿ 5 to 10 minutes ನಾನು ಆ ಕಟ್ಲಕಾಯಿ ಕೊಡ್ತಾರಲ್ವ ಅಲ್ಲೇ ನಿಂತು ದರ್ಶನ ಮಾಡಿದೆ. ಇಟ್ ವಾಸ್ ಸೋ ಡಿವೈನಿಟಿ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಗೈಸ್. ಊಟ ಮಾಡೋಕ್ಕೆ ಹೋಗಬೇಕು. ಊಟ ತಿಂತಾಯಿದ್ರೆ ಗೈಸ್ ಏನಿರುತ್ತೆ ಟೇಸ್ಟು, ಪಾಯಸ, ಅನ್ನ, ಪಲ್ಯ ಆಗಲಿ ಇನ್ನೇ ಒಂದು ಕೊಡಲಿ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ರುಚಿಯಾಗಿ ಮಾಡಿರ್ತಾರೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವ್ರು ಮಾಡೋ ಭಕ್ತಿನೋ ಏನೋ ಗೊತ್ತಿಲ್ಲ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನಂತೂ ತುಂಬ 2 ಸಲ ಹಾಕಿಸ್ಕೊಂಡು ತಿಂದ್ಬಿಟ್ಟೆ ಅಪ್ಪ. ನೋಡಿ ಏನು ರುಚಿ ಕೊಡುತ್ತೆ ನೋಡಿ. ಎಸ್, ನಾವು ನೆಕ್ಸ್ಟ್ ಬಂದಿದ್ದೆ ಸೌತಡ್ಕು ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ. ಗಣೇಶನ್ನ ನೋಡ್ತಿದ್ದಂಗೆ ಒಂಥರ ಖುಷಿ ಆಯಿತು ನಮಗೆ. ಆ ವಾತಾವರಣ ಎಲ್ಲನೂ ಸೂಪರಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ಅಲ್ಲಿ. ಗಣೇಶನ ನೋಡ್ತಿದ್ದಂಗೆ ಸೌತಡ್ಕು ಗಣೇಶ ಅಂದಿದ ತಕ್ಷಣ ಜ್ಞಾಪಕ ಬರೋದು ಅಲ್ಲಿನ ಪ್ರಸಾದ ಅಂದ್ರೇ ಅವಲಕ್ಕಿನ ಮಾತ್ರ ಸಖತ್ತಾಗಿ ಈಸ್ಕೊಂಡು ತಿಂದ್ವಿ ಗೈಸ್. ಪ್ರಸಾದ ಅಂತಲೇ ಅನ್ನಿಸ್ಲಿಲ್ಲ ನಮ್ಗೆ ಅದು ಆ್ಯಕ್ಚುಲಿ. ಅಷ್ಟು ಟೇಸ್ಟಾಗಿ ಅಷ್ಟು ಸ್ವೀಟ್ನೆಸ್ಸಿಂದ ಮಾಡಿದರು. ಸೋ ಸ್ವೀಟ್ ಇಟ್ ವಾಸ್. ಅಷ್ಟು ಖುಷಿಯಾಯಿತು ನಮಗೆಲ್ಲ. ಜನ ನೋಡಿ ಎಷ್ಟು ಜನ ಇದ್ದರು ಗೊತ್ತಾ. ವೀಕೆಂಡ್ ಆಗಿದ್ದರಿಂದ ಎಷ್ಟು ರಶ್ ಇತ್ತು ಅಂದರೆ ತುಂಬ ರಶ್ ಇತ್ತು. ನಾವು ಧರ್ಮಸ್ಥಳದಲ್ಲೂ ತುಂಬ ಅಂದರೆ ತುಂಬಾ ಲೇಟ್ ಆಯಿತು ನಮಗೆ ದರ್ಶನನೂ. ಇಲ್ಲೂ ಕೂಡ ಅಷ್ಟೇ, ಅಂದರೆ ರಶ್ ಇತ್ತು, ಬಟ್ ಅಂದರೆ ದರ್ಶನ ಎಲ್ಲ ಬೇಗನೆ ಆಯಿತು ನಮಗೆ. ಎಲ್ಲೂ ನಾವು ಟೈಮ್ ವೇಸ್ಟ್ ಮಾಡಿದ್ವಿ ಅಂತಲೇ ಅನ್ನಿಸ್ಲಿಲ್ಲ. ಪ್ರಸಾದಕ್ಕೂ ಕ್ಯೂ ಇದ್ರು ಗೈಸ್. ಪ್ರಸಾದ ತೊಗೊಳ್ಳೋ ಕೌಂಟರಲ್ಲೂ ನಮಗಂದರೆ ನಿಂತು ಎಲ್ಲ ಕಡೆನೂ ಸಾಕಾಗೋಗ್ಬಿಟ್ಟಿತ್ತು. ಅಷ್ಟು ಎಂಜಾಯ್ ಮಾಡಿದ್ವಿ. ಬಟ್ ಹಸುನ, ಆಮೇಲೆ ಅಲ್ಲಿದ್ದ ಮಂಗಗಳನ್ನ, ಅಲ್ಲಿ ಒಂದು ಪುಟ್ಟ ಮಗುನ ನೋಡಿದೆ ನಾನು. ಇಟ್ ವಾಸ್ ಸೋ ಕ್ಯೂಟ್, ಇಟ್ ವಾಸ್ ಸೋ ಚಬ್ಬಿ. ಅದ್ರ ಜೊತೆ ಸ್ವಲ್ಪ ಆಟ ಆಡಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಗಂಟೆಗಳು ಕಟ್ಟೋದ್ರ ಬಗ್ಗೆ ನಿಮ್ಗೇನು ಗೊತ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ನೀವು ಕೂಡ ಶ್ರೀ ಸೌತಡ್ಕೋ ಮಹಾಗಣಪತಿನ ಕೂಡ ದರ್ಶನ ಮಾಡ್ಕೊಳ್ಳಿ. ನಾವಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ಪಲ್ಲಿ. ಆ ಗಂಟೆಗಳನ್ನ ಕಟ್ಟಿರೋದು ಏನಕ್ಕೆ ಅಂತ ಹೇಳಿ ನನಗೆ ತಿಳಿಸ್ಕೊಡಿ ಗೈಸ್. ನಾನು ಅಲ್ಲಿ ಕೇಳಿದ್ದಕ್ಕೂ ನೀವು ಹೇಳೋದೂ ಒಂದೇ ಅಂತ ಹೇಳಿ ಗೊತ್ತಾಗುತ್ತೆ. ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತಲ್ವ, ಅದಕ್ಕೋಸ್ಕರ. ವೀಕೆಂಡು ರಶ್ ನೋಡಿ ಗೈಸ್, ತೋರಿಸ್ತೀನಿ ರೀ ಈಗ. ವೀಕೆಂಡ್ ರಶ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ನಾವು ಲೈನಲ್ಲಿ ನಿಂತಿದ್ದು ತುಂಬ ಹತ್ರನೇ ಇದ್ವಿ ಆ್ಯಕ್ಚುಲಿ ಗಣಪತಿಗೆ. ಬಟ್ ಒಂದು ಅಡ್ವಾಂಟೇಜ್ ಏನಂತಂದರೆ ನಾವು ಹೋಗೋದಕ್ಕೂ ಅಲ್ಲಿ ಮಹಾಮಂಗಳಾರತಿ ಮಾಡೋದೂ ಒಂದೇ ಟೈಮ್ ಆಗಿತ್ತು. ಪ್ರಸಾದ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾಯಿದ್ರು. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಎಲ್ಲಿಗೆ ಹೇಳಿ, ಗೆಸ್ ಮಾಡಿ ನೋಡೋಣ. ಎಸ್, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ದರ್ಶನ ಸೂಪರಾಗಾಯಿತು ಗೈಸ್. ಅಲ್ಲಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ ಸುಬ್ರಹ್ಮಣ್ಯ ಸ್ವಾಮಿನ ನೋಡ್ತಿದ್ದಂಗೆ. ಎಸ್ ಗೈಸ್, ಅದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.